ನಮಸ್ತೆ ಎವ್ರಿವನ್. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. Myself Mamta from Karnataka, Tumkur. I know both Kannada and English and Telugu also. నాకు ఈ 3 లాంగ్వేజ్ వచ్చు, కానీ నా మదర్ టంగ్ ఫస్ట్ కన్నడ కాబట్టి నేను కన్నడలో చెప్పాలనుకుంటాను. ఫస్ట్ నేను ఈ హిందూ చైతన్యం స్పిరిచువల్ కోచింగ్ దీనికి ఫస్ట్ మా పెద్దమ్మ నాకు ఇంట్రడ్యూస్ చేశారు. సో 2025 January ఫస్ట్ బ్యాచ్ లో I have started my journey from కుంభమేళా బిఫోర్ ఒక బ్యాచ్ అయింది. అక్కడ నుండి నేను స్టార్ట్ చేశాను. ಜನವರಿ 2ನೇ ತಾರೀಕಿಂದ ನಾವು ಸುಮಾರು 26ನೇ ತಾರೀಕಿನವರೆಗೂ ನಿರಾಹಾರ ಸಂಯಮವನ್ನ ಮಾಡಿದ್ವಿ. ಅದಾದ್ಮೇಲೆ ಕುಂಭಮೇಳಕ್ಕೆ ಹೋಗ್ಬೇಕು ಅಂತ ಆಯ್ತು. ಕುಂಭಮೇಳಕ್ಕೆ ಹೋಗ್ ಬಂದೆ. ಅದಾದ್ಮೇಲೆ ಬದುಕು ತುಂಬಾನೇ ಬದಲಾಗ್ತಾ ಹೋಯ್ತು. ಅನ್ಕೊಂಡದ್ದಕ್ಕಿಂತ ಹೆಚ್ಚಿನ ಬದಲಾವಣೆಗಳು ನಮ್ಮಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ಬಹಳಷ್ಟು ನಂಗೆ ರಿಲೇಶನ್ಶಿಪ್ ಇಶ್ಯೂಸ್ ಇತ್ತು, ಅದೆಲ್ಲ ಸಾಲ್ವ್ ಆಯ್ತು. ಹೀಗೆ ನಾನು ಸುಮಾರು ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಜನವರಿ ಫೆಬ್ರವರಿಯಲ್ಲಿ ನಿರಾಹಾರ ಸಂಯಮ ಇರ್ಲಿಲ್ಲ, ಹಾಗಾಗಿ ನಿರಾಹಾರ ಸಂಯಮವನ್ನ ಮಾಡಿರ್ಲಿಲ್ಲ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಆಲ್ಮೋಸ್ಟ್ ಎವ್ರಿ ಬ್ಯಾಚ್ ಮಾಡಿದ್ದೀನಿ ನಾನು. ಆದ್ರೆ ಕಾರ್ತಿಕ್ ಮಾಸದಲ್ಲಿ ಬರುವಾಗ ಮಾತ್ರ ನಾನು ಅರ್ಧ ಮಾತ್ರ ಮಾಡ್ಲಿಕ್ಕಾಯ್ತು. ನನಗೆ 15 ದಿವಸ ಮಾತ್ರ. ಸ್ವಲ್ಪ ಯಾಕೋ ಸುಸ್ತಾಯ್ತು, ಜ್ವರ ಬಂತು, ಅನಿವಾರ್ಯ ಕಾರಣದಿಂದ ನಿರಾಹಾರ ಮಾಡ್ಲಿಕ್ಕೆ ಆಗ್ಲಿಲ್ಲ. ಪ್ರಾಣ ಸಂಯಮ, ಗಣಪತಿ ಸಂಯಮ ಮತ್ತೆ ಈಗಾದಂತ ಲಕ್ಷ್ಮೀ ಸಂಯಮ ಇದೆಲ್ಲದನ್ನು ನಾನು ಮಾಡಿದ್ದೀನಿ ಅನ್ನೋದಕ್ಕಿಂತ ಗುರುಗಳು ನಮ್ಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದನ್ನ ಮಾಡ್ಲಿಕ್ಕೆ, ಇದನ್ನ ಅಟೆಂಡ್ ಮಾಡ್ಲಿಕ್ಕೆ ಅನ್ನೋದನ್ನ ನಾವು ಹೇಳ್ಬೇಕು. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಹಿಂದೂ ಸಂಸ್ಕೃತಿಯನ್ನ ಅಥವಾ ಹಿಂದೂ ಅಂದ್ರೆ ಏನು ಅನ್ನೋದನ್ನ ನಮ್ಗೆ ಅಥೆಂಟಿಕ್ ಆಗಿ ಹೇಳ್ಕೊಡೋರು ಯಾರು ಇಲ್ಲ. ಏನನ್ಸುತ್ತೆ ಅಂದ್ರೆ ಸಾಮಾನ್ಯವಾಗಿ ಹೇಳ್ತಾ ನಮ್ಮನ್ನ ಎಲ್ಲೋ ದಾರಿ ತಪ್ಪಿಸುವಂತ ಕೆಲಸ ಬಹಳ ಕಡೆ ಆಗುತ್ತೆ. ಆದ್ರೆ ಇಲ್ಲಿ ಗುರುಗಳು ತುಂಬಾನೇ ಅಥೆಂಟಿಕ್ ಆಗಿ ಹಿಂದೂ ಪ್ರಾಕ್ಟೀಸಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ. ಈ ಮುಂಚೆ ಸೆಕೆಂಡ್ ಬ್ಯಾಚ್ ಲೆವೆಲ್ 2 ಎಲ್ಲ ಡೈಮೆನ್ಷನ್ಸ್ ಇತ್ತು. ಅದಾದ ನಂತರ ಗಣಪತಿ ಸಂಯಮ ಆಯ್ತು, ಅದಾದ ನಂತರ ಪ್ರಾಣ ಸಂಯಮ ಆಯ್ತು, ಅದಾದ ನಂತರ ಈಗ ಲಕ್ಷ್ಮೀ ಸಂಯಮ ಆಗಿದೆ. ಈ ಎಲ್ಲ ಹಂತಗಳನ್ನ ನಾವು ನೋಟಿಸ್ ಮಾಡ್ತಾ ಬಂದಿದೀವಿ. ಅಂದ್ರೆ ಎಸ್ಪೆಷಲಿ ನಾನು ಅದನ್ನ ನೋಟಿಸ್ ಮಾಡ್ತಾ ಬಂದಿದ್ದೀನಿ. ಅದೆಲ್ಲ ಹಂತಗಳಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದು, ನಾನು ಪಾರ್ಟಿಸಿಪೆಂಟ್ ಆಗಿದ್ದು ನನಗೆ ನನ್ನ ಪೂರ್ವ ಜನ್ಮದ ಒಂದು ಪುಣ್ಯ ಅಂತ ನಾನು ಹೇಳ್ಬೋದು. ನಾರ್ಮಲಿ ನಾವೇನ್ ಅನ್ಕೋತೀವಿ ಅಂತಂದ್ರೆ ಈಗಿನ ಕಾಲದಲ್ಲಿ ಬಂದಾಗ ಲಕ್ಷ್ಮೀ ಸಂಯಮ ಅನ್ನುವಾಗ ಏನ್ ಮಾಡ್ತೀರಿ ನೀವು ಲಕ್ಷ್ಮೀ ಸಂಯಮ ಅಂತ ಒಂದ್ ದಿವಸ ಗುರುಗಳು ಹೇಳಿದ್ರು, ಲಕ್ಷ್ಮೀ ಸಂಯಮ ಅಂತ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿ. ದುಡ್ಡು ಮುಟ್ಕೋಬಾರ್ದು ಅಂತಂದ್ರು. ನನಗೆ ಸಡನ್ ಆಗಿ 1 ನಿಮಿಷ ಭಯ ಆಯ್ತು. ಅಯ್ಯೋ, ಪ್ರತಿದಿನ ಹೋಗಿ ಯಾಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಮನೆ ಮ್ಯಾನೇಜ್ ಮಾಡೋಳು ನಾನು. ಏನೇ ಸಾಮಾನ್ ಬೇಕಂದ್ರು ನನ್ ಮಕ್ಳಿಗೆ ನಾನೇ ತಂದ್ಕೊಡ್ಬೇಕು. ಆಮೇಲೆ ಮನೆ ರೇಷನ್ನು ಅದನ್ನೆಲ್ಲ ತರ್ಬೇಕಾದ್ದು ನಾನು. ಹೇಗಪ್ಪ ಮ್ಯಾನೇಜ್ ಮಾಡ್ತೀನಿ ಇದನ್ನ ಅಂತ ಅನ್ಸಿದ್ದು ಒಂದು ಕ್ಷಣ ನನಗೆ ಭಯ ಆಯ್ತು. ಅದಾದ್ಮೇಲೆ 2-3 ದಿವಸ ಬಹಳ ಆಲೋಚನೆ ಮಾಡಿದೆ ನಾನು. ಮಾಡಬಲ್ಲೆನೋ ಇಲ್ವೋ, ಮಾಡ್ಲಿಕ್ಕೆ ಆಗದೆ ಹೋದ್ರೆ ಮತ್ತೇನಾಗುತ್ತೋ ಏನೋ, ಅಥವಾ ಮಾಡಕ್ ಆಗುತ್ತೋ ಇಲ್ಲೋ, ಈ ತರ ಒಂದಷ್ಟು ಕನ್ಫ್ಯೂಷನ್ ಅಲ್ಲಿ ನಾನು ಇಂಟ್ರಡಕ್ಷನ್ ಕ್ಲಾಸ್ ಅನ್ನ ಕೇಳಿದೆ. ಇಂಟ್ರಡಕ್ಷನ್ ಕ್ಲಾಸ್ ಅನ್ನ ಕೇಳಿದ್ಮೇಲೆ ಹಣವನ್ನ ಹೊಂದಿಸ್ಕೊಂಡು ನಾನು ಫೀಸ್ ಅನ್ನ ಪೇ ಮಾಡಿ ಅಟ್ ಲಾಸ್ಟ್ ಎಂಡ್ ಇವತ್ತು ನನ್ನ ರಾತ್ರಿ 12 ಗಂಟೆಗೆ ಮುಗಿಯುತ್ತೆ ಸಮಯ ಅನ್ನುವಾಗ ನಾನು ರಾತ್ರಿ 11 ಗಂಟೆಗೆ ಪೇಮೆಂಟ್ ಮಾಡಿರೋದು. ಸೊ ಅಲ್ಲಿವರೆಗೂ ನನ್ಗೆ ದುಡ್ಡು ಹೊಂದಿಸ್ಕೊಳ್ಳಿಕ್ಕೆ ಕಷ್ಟ ಆಗಿತ್ತು. ಬೈ ಗಾಡ್ಸ್ ಗ್ರೇಸ್ ಆಲ್ ಆಫ್ ಎ ಸಡನ್ ನನ್ಗೊಂದಷ್ಟು ದುಡ್ಡು ಹೊಂದಿತು. ನಾನು ಪೇಮೆಂಟ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡೆ. ಅದಾದ್ಮೇಲೆ ನಡೆದದೆಲ್ಲ ಮಿರಾಕಲ್ಸ್. ನನ್ ಮನೇಲಿ ಈಗ ನಾನ್ ದುಡ್ಡು ಹ್ಯಾಂಡಲ್ ಮಾಡಲ್ಲ ಅಂದ್ರೆ ನನ್ ಮಕ್ಳಿಗೆ ದುಡ್ಡು ಕೊಡ್ಬೇಕು, ಅಂದ್ರೆ ಅಥವಾ ನನ್ ಪದ್ಲಿನ ಕೆಲ್ಸಗಳು ನಮ್ಮ ಮಕ್ಳು ಮಾಡ್ಬೇಕು. ಇಲ್ಲಾಂದ್ರೆ ನಮ್ಮ ಮನೆಯವ್ರು ಮಾಡ್ಲಿಕ್ಕಂತೂ ಆಗಲ್ಲ. ಅವ್ರ ಆಫೀಸಿಗೆ ಬೆಳಿಗ್ಗೆ ಹೊರಟ್ರು ಅಂದ್ರೆ ರಾತ್ರಿವರೆಗೂ ಬರೋದಿಲ್ಲ, ಸಾಯಂಕಾಲನೇ ಬರೋದು. ಮತ್ತೆ ಈಗ ನಾನು ಸೇಲ್ಸ್ ಅಲ್ಲಿ ಇದ್ದೀನಿ. ಅಂದ್ರೆ ನಾನು ಒಂದಷ್ಟು ಸಾಮಗ್ರಿಗಳನ್ನ ಕಾಮಧೇನು ಪ್ರಾಡಕ್ಟ್ಸ್ ನ ಸೇಲ್ಸಿನ ವ್ಯವಹಾರ ಕೂಡ ನಾನು ಮಾಡ್ತೀನಿ.
ಈ ಸಂದರ್ಭದಲ್ಲಿ ಹೆಂಗಪ್ಪ ನಾನು ಹಣಕಾಸನ್ನ ಹ್ಯಾಂಡಲ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ನನ್ನ ಮಕ್ಳಿಗೆ ಹೇಳಿದೆ, ನೋಡ್ರಪ್ಪ ನಾನು ಹಿಂಗೆ ನಿರಾಹಾರ ಸಂಯಮದ ಜೊತೆ ಲಕ್ಷ್ಮಿ ಸಂಯಮದಲ್ಲಿ ಇರ್ತೀನಿ. ಹಾಗಾಗಿ ನಾನು ದುಡ್ಡನ್ನ ಹ್ಯಾಂಡಲ್ ಮಾಡೋದಿರಲ್ಲ. ಕಾರಣ ನೀವು ನನ್ಗೆ ಒಂದ್ ಸ್ವಲ್ಪ ಸಹಾಯ ಮಾಡ್ಬೇಕು. ಎಲ್ಲಿಗಾದ್ರೂ ಹೋದ್ರೆ ನನ್ಗೆ ನೀವು ಜೊತೆಲಿ ಬಂದು ಸಹಾಯ ಮಾಡ್ಬೇಕು ಅಂತ ನನ್ ಮಕ್ಳಿಗೆ ಕೇಳ್ಕೊಂಡೆ. ಮಕ್ಳಿಗೆ ಸರಿ ಅಮ್ಮ ನಾನು ಹೀಗೀಗ್ ಮಾಡೋಣ ಹೀಗೀಗ್ ಮಾಡೋಣ ಅಂತ ಮಕ್ಳು ಅವ್ರವ್ರೇ ಪ್ಲಾನ್ ಮಾಡ್ಕೊಂಡ್ರು. ಅಮ್ಮ ಇಲ್ಲೋದಾಗ ಹೀಗ್ ಮಾಡೋಣ ಇಲ್ಲೋದಾಗ ಹೀಗ್ ಮಾಡೋಣ ಅಂತ ಹೇಳಿ. ನನಗೆ ಆದ ಆಶ್ಚರ್ಯ ಏನಂದ್ರೆ ಮೊದಲ ಆಶ್ಚರ್ಯ ಏನು ಅಂದ್ರೆ ನನಗೆ ಸಾಮಾನ್ಯವಾಗಿ ನಾನು ನನ್ ಮಕ್ಳಿಗೆ ದುಡ್ಡನ್ನ ಹ್ಯಾಂಡಲ್ ಮಾಡಕ್ ಕೊಡ್ಬಾರ್ದು ಅನ್ನೋ ತಲೆಯಲ್ಲಿ. ದುಡ್ಡು ಕೊಟ್ರೆ ಮಕ್ಳು ಹಾಳಾಗ್ತಾರೆ, ದುಡ್ಡಿನ ಆಸೆಗೆ ಬಿದ್ರೆ ಅದನ್ನ ಖರ್ಚು ಮಾಡೋ ಮನಸ್ಥಿತಿಯಲ್ಲಿ ಮಕ್ಳು ಹಾಳಾಗ್ತಾರೆ ಅನ್ನೋ ತಲೆಯಲ್ಲಿ ಇದ್ದಿದ್ ನನಗೆ. ಆದ್ರೆ ನನ್ ಮಕ್ಳು ನನ್ಕಿಂತ ನೀಟಾಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಅಂದ್ರೆ ಅವರಲ್ಲಿರುವಂತ ಕೆಪಬಿಲಿಟಿ ನನ್ಗೆ ಅರ್ಥ ಆಯ್ತು. ಅವರು ಒಂದೊಂದು ರೂಪಾಯಿಗೂ ಎಷ್ಟು ಬೆಲೆ ಕೊಡ್ತಾರೆ ಮಕ್ಳು ಅನ್ನೋದು ನನ್ಗೆ ಅರ್ಥ ಆಯ್ತು. ಅಂದ್ರೆ ಇವ್ರು ಯಾರು ದುಂದುವೆಚ್ಚ ಮಾಡೋರಲ್ಲ ಇಬ್ರು ಅನ್ನೋ ನನ್ ಮಕ್ಳ ಬಗ್ಗೆ ನನಗೆ ಗೊತ್ತಾದದ್ದು ಇಷ್ಟು ವರ್ಷದ ಮೇಲೆ. ನನ್ನ ದೊಡ್ಡ ಮಗನಿಗೆ 13 ವರ್ಷ, ಸಣ್ಣವಳಿಗೆ 10 ವರ್ಷ. ಅವ್ರಿಬ್ರ ಬಗ್ಗೆ ನನಗೆ ಅಷ್ಟು ಚೆನ್ನಾಗಿ ಅರ್ಥ ಆದಿದ್ದು ಈ ಲಕ್ಷ್ಮೀ ಸಂಯಮದಲ್ಲಿ. ಆಮೇಲೆ ಅವ್ರು ಎಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದ್ರೆ ನನ್ ಮಗ ಒಂಥರ ಹ್ಯಾಂಡಲ್ ಮಾಡಿದ್ರೆ ಮಗಳು ಒಂಥರ ಹ್ಯಾಂಡಲ್ ಮಾಡ್ತಾರೆ. ಇಬ್ರನ್ನು ನಾನು ಹಣಕಾಸಿನ ವ್ಯವಹಾರದಲ್ಲಿ ಎಲ್ಲಾದ್ರೂ ಹೋದ್ರೆ ಜೊತೆಲಿ ಒಬ್ರನ್ನ ಕರ್ಕೊಂಡು ಹೋಗೋದು, ಅವರೇ ದುಡ್ಡಿಂದೆಲ್ಲ ನೋಡೋದು, ನಾನು ಸೇಲ್ಸ್ ನೋಡೋದು, ಮಕ್ಕಳ ನಾನು ಪ್ರಾಡಕ್ಟ್ ನ ಕೊಡೋದು ಅವರಿಗೆ, ಅದ್ರ ದುಡ್ಡು ಮಾತ್ರ ಮಕ್ಕಳ ಕೈಲೇ ಕೊಡೋದು. ಈ ತರ ಎಲ್ಲ ಆಯ್ತು. ಬಹಳಾನು ಒಳ್ಳೆ ಅನುಭವ ನನಗಿದು, ಬಹಳ ವಿಶೇಷ ಅನುಭವ. ನಾನು ಯಾರಿಗೂ ಹೇಳಿರ್ಲಿಲ್ಲ ನಾನು ಲಕ್ಷ್ಮೀ ಸಂಯಮ ಮಾಡ್ತಿದ್ದೆ, ನಾನು ದುಡ್ಡು ಮುಟ್ಕೊಳಲ್ಲ ಅಂತ. ಮೊನ್ನೆ ನಾನು ಮಾತಾಡ್ತಾ ನಮ್ಮ ಪರಿಚಯಸ್ಥರಿಗೊಬ್ರಿಗೆ ಹೇಳ್ದೆ, ಹಿಂಗೆ ಲಕ್ಷ್ಮೀ ಸಂಯಮ ಮಾಡ್ತಿದ್ದೀನಿ, ದುಡ್ಡು ಮುಟ್ಕೊಳಲ್ಲ ಅಂತ. ಅವ್ರು ಮೊದ್ಲು ಕೇಳಿದ ಪ್ರಶ್ನೆ ಏನಂದ್ರೆ ನಿನ್ಗೆ ಏನ್ ಸಿಗ್ತಾವ ಇದೆಲ್ಲ ಮಾಡಿದ್ರೆ? ಏನ್ ಸಿಗುತ್ತೆ? ಏನ್ ದುಡ್ಡೆಲ್ಲ ಕ್ಲಿಯರ್ ಆಗುತ್ತಾ? ದುಡ್ಡು ಬರೋವೆಲ್ಲ ಬ್ಲಾಕೇಜಸ್ ಇದ್ರೆ ಕಡಿಮೆ ಆಗುತ್ತಾ? ಅಥವಾ ಏನಾದ್ರು ದುಡ್ಡೇನಾದ್ರೂ ಸಿಗತ್ತಾ ಅಂತ ಕೇಳಿದ್ರು. ಆವಾಗ ನನಗೆ ಆಲೋಚನೆ ಬಂತು, ಹೌದಲ್ಲ ನಾನು ಏನ್ ಸಿಗುತ್ತೆ ಅಂತ ಯೋಚನೆ ಮಾಡ್ಲಿಲ್ವಲ್ಲ, ಮಾಡ್ತಾ ಇದ್ದೀನಿ ನಾನು ಅಂತ. ಆವಾಗ ನನಗೆ ಏನೇನ್ ಸಿಕ್ತು ಅಂತ ನೋಡ್ತಾ ಬಂದೆ. ಅದನ್ನ ನಿಮ್ಗೆ ಇಲ್ಲೊಂದು 10 ಪಾಯಿಂಟ್ಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲನೇದು, ನನ್ನ ಮಕ್ಕಳಿಗೆ ನನ್ನ ಹಣದ ಬಗ್ಗೆ ಇರುವಂತ ಅಥವಾ ನಾರ್ಮಲಿ ಹಣದ ಬಗ್ಗೆ ಇರುವಂತ ಕಾನ್ಸೆಪ್ಟ್ ಏನು ಅಂತ ನನಗೆ ಅರ್ಥ ಆಯ್ತು. ನನ್ ಮಕ್ಳು ದುಂದುವೆಚ್ಚ ಮಾಡೋರಿಲ್ಲ, ಅವರಿಗೆ ಒಂದೊಂದು ಪೈಸದ ಬೆಲೆ ಗೊತ್ತಿದೆ ಅನ್ನೋದು ನನಗ್ ಗೊತ್ತಾಯ್ತು. ಅದಕ್ಕಿಂತ ದೊಡ್ಡ ಭಾಗ್ಯ ಇಲ್ಲ. ನಾವ್ ಬಹಳ ಸರಿ ಲಕ್ಷ್ಮಿ ಅಂದ್ರೆ ಹಾರ್ಡ್ ಕ್ಯಾಶ್ ಅಥವಾ ಮೊಬೈಲ್ ಅಲ್ಲಿ ಹ್ಯಾಂಡಲ್ ಮಾಡೋ ದುಡ್ಡು ಅಂತ ಅನ್ಕೊಂಡ್ಬಿಡ್ತೀವಿ. ಆದ್ರೆ ಲಕ್ಷ್ಮಿ ಅಂದ್ರೆ ಅದೊಂದು ಐಶ್ವರ್ಯ ಅನ್ನೋದು ನನಗೆ ಅರ್ಥ ಆಯ್ತು. ಆ ಐಶ್ವರ್ಯ ಯಾವುದೇ ರೂಪದಲ್ಲಾಗಿರ್ಬೋದು, ಮಕ್ಕಳ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ, ಅಥವಾ ನಮ್ಮ ಮನೆಯ ವಾತಾವರಣದಲ್ಲಿ, ಅಥವಾ ನನ್ನ ಆಲೋಚನಾ ಪದ್ಧತಿಯಲ್ಲಿ ಆದ ಬದಲಾವಣೆಗಳು, ಇದೆಲ್ಲ ಲಕ್ಷ್ಮೀ ಸಂಯಮದಲ್ಲಿ ನನಗೆ ಅರ್ಥ ಆಯ್ತು. ಆಮೇಲೆ ಗುರುಗಳು ಯಾವಾಗ್ಲೂ ಹೇಳೋರು, ಕಂಟಿನ್ಯೂಟಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ಅಂತ. ಲಕ್ಷ್ಮೀ ಸಂಯಮದಲ್ಲಿ ನಮ್ಗೆ ಹೇಳೋದೇನು, ಕಂಟಿನ್ಯೂಟಿಯನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ, ನಿರಂತರತೆ ಅಲ್ಲ ಬೇಕಾಗಿರೋದು ನಿತ್ಯ ಅಂತ, ನಿತ್ಯ ಸತ್ಯವಾಗಿರೋದನ್ನ ನೀವು ಯೋಚನೆ ಮಾಡಿ ಅಂತ. ಸಾಮಾನ್ಯವಾಗಿ ನನಗೆ ಅನಿಸ್ತಿದ್ದೇನಂದ್ರೆ, ಇಷ್ಟು ದಿವಸದಲ್ಲಿ ನಾನು ಸುಮಾರು ಕಂಟಿನ್ಯೂಸ್ ಆಗಿ ಗುರುಗಳ ಜೊತೆನೆ ಅವ್ರ ನಿರಾಹಾರ ಮಾಡಿದಾಗೆಲ್ಲ ನಾನ್ ಮಾಡಿದೀನಿ, ಎಲ್ಲೂ ಮಿಸ್ ಮಾಡಿಲ್ಲ. ಅವಾಗೆಲ್ಲ ಅನಿಸ್ತಿದ್ದೇನಂದ್ರೆ ನಿರಂತರವಾಗಿ ಮಾಡ್ಬೇಕು ಅನ್ನೋ ಒಂದು ಆತುರತೆಯಲ್ಲಿ ಮಾಡ್ತಿದ್ದೆ. ಆದ್ರೆ ಗ್ಯಾಪ್ ಅಲ್ಲಿ ಇದ್ಕೊಂಡು ನೀವು ಗ್ಯಾಪ್ ಅಲ್ಲಿ ಇರೋದು ಹೇಗೆ, ಗ್ಯಾಪ್ ಟೆಕ್ನಾಲಜಿ ಹೇಗೆ ಅನ್ನೋದ್ರ ಬಗ್ಗೆ ನಮಗಲ್ಲಿ ಗುರುಗಳು ತುಂಬಾನೇ ಅರ್ಥ ಆಗೋ ತರ ಹೇಳ್ತಿದ್ರು. ಆಮೇಲೆ ಎನರ್ಜೈಸೇಷನ್ ಇರ್ತಿತ್ತು ಅರ್ಲಿ ಇನ್ ದ ಮಾರ್ನಿಂಗ್. ನಾನು ಫಸ್ಟ್ 2-3 ದಿನ ಮಲಗೇ ಇದ್ದೆ, ಎದ್ದೇಳಕ್ಕೆ ಆಗಿಲ್ಲ ನನಗೆ 5 ಗಂಟೆಗೆ. ಅದಾದ್ಮೇಲೆ ಆಲ್ ಆಫ್ ಎ ಸಡನ್ ನನ್ ಮಗ ಅಂದ, ಅಮ್ಮ ನೀನ್ ಲಕ್ಷ್ಮೀ ಸಂಯಮ ಮಾಡ್ತಿದ್ಯಾ, ಕ್ಲಾಸ್ ಕೇಳ್ತಿದ್ಯಾ, ಯಾಕೆ ಹಿಂಗ್ ಮಾಡ್ತಿದ್ಯಾ, ನೀನ್ ಮತ್ತೆ ಕೇಳ್ಬೇಕಲ್ವಾ ಕ್ಲಾಸು, ನಿನ್ ಬದ್ಲು ನಾವೆಲ್ಲ ಬಂದು ಕೆಲಸ ಮಾಡ್ಕೊಡ್ತಿದೀವಿ, ನಿಂಗ್ ವ್ಯಾಲ್ಯೂ ಮಾಡ್ಬಾರ್ದ ಅದಕ್ಕೆ? ನನಗೆ 3ನೇದು ಅರ್ಥ ಆಗಿದ್ದೇನು ಅಂದ್ರೆ, ನಾನು ನನ್ನ ಮಕ್ಕಳನ್ನ ಮಾನಿಟರ್ ಮಾಡೋದಲ್ಲ, ನನ್ನ ಮಕ್ಕಳು ನನ್ನ ಮಾನಿಟರ್ ಮಾಡ್ತಾರೆ ಅಂತ. ಸೊ ನಾನು ಅವಾಗಿಂದ ಲಕ್ಷ್ಮೀ ಸಂಯಮನ ಕ್ಲಾಸ್ ಅನ್ನ ಸ್ವಲ್ಪ ಇಂಟ್ರೆಸ್ಟ್ ಆಗಿ ಕೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಇಂಟ್ರೆಸ್ಟ್ ಆಗಿ ಇನ್ ದ ಸೆನ್ಸ್, ಬೆಳಿಗ್ಗೆ ಎದ್ದೇಳಕ್ ಆಗ್ತಿರ್ಲಿಲ್ಲ ಅನ್ನೋದೊಂದೇ ಸಮಸ್ಯೆ ಆಗೋದು. ಮತ್ ನನ್ ಮನೆಯಲ್ಲಾದ ಬದಲಾವಣೆಗಳು, ನಮ್ಮೊಂದಷ್ಟು ಬ್ಲಾಕೇಜಸ್ ಅಂದ್ರೆ, ನನ್ ತಲೆಯಲ್ಲಿ ಯಾವಾಗ್ಲೂ ಏನಿರೋದು ಅಂತಂದ್ರೆ, ಹಣ ಇದ್ರೆ ಮಾತ್ರನೇ ಸಕ್ಸಸ್ ಅಥವಾ ಹಣಕ್ಕೆ ಬಹಳ ಬೆಲೆ ಅನ್ನೋದು ನನ್ಗೆ ತಲೆಯಲ್ಲಿ ಕೂತಂಗಾಗಿತ್ತು. ಮನ್ಸಲ್ಲಿ ಎಲ್ಲೋ ಒಂದ್ ಮೂಲೆಯಲ್ಲಿ ನನ್ಗದಿತ್ತು. ಆದ್ರೆ ಬರೀ ಹಣ ಮಾತ್ರ ಅಲ್ಲ, ನಾವು ಆಲೋಚನೆ ಮಾಡೋದ್ರಲ್ಲಿ ಐಶ್ವರ್ಯವಂತರಾದ್ರೆ,
ನಾವು ಹಣದ ಬ್ಲಾಕೇಜಸ್ ಅನ್ನ ಕಂಪ್ಲೀಟ್ ಆಗಿ ಅದನ್ನ ಕ್ಲಿಯರ್ ಮಾಡ್ಕೋಬಹುದು ಅನ್ನೋದು ನನಗೆ ಈ ಕಾರ್ಯಕ್ರಮದಿಂದ ಅರ್ಥ ಆಯ್ತು. ಈ ಕಾರ್ಯಕ್ರಮ ಬಿಫೋರ್ ಲಕ್ಷ್ಮೀ ಸಂಯಮ, ಆಫ್ಟರ್ ಲಕ್ಷ್ಮೀ ಸಂಯಮ ನಾವೇನು ಅಂತ ನಾವ್ ಹೇಳೋದಾದ್ರೆ, ಬಿಫೋರ್ ಲಕ್ಷ್ಮೀ ಸಂಯಮ ನಾವೆಲ್ಲ ಹೇಗಿದ್ವಿ ಅಂತಂದ್ರೆ ಒಂದ್ ಮಿಥ್ಯದಲ್ಲಿ ಬದುಕ್ತಿದ್ವಿ. ಇದ್ದದ್ದು ಹೀಗೆ ಇರ್ಬೇಕು, ನಮ್ಗೆ ಎಲ್ಲ ಬರೀ ದುಡ್ಡು ಕಾಸು ಕಾಣ್ತಾ ಇರ್ಬೇಕು, ನಾನ್ ಸುಖದ ಸ್ಪರ್ಶದಲ್ಲಿ ಇರ್ಬೇಕು ಅನ್ನೋ ಮನಸ್ಥಿತಿಲಿತ್ತು. ನನಗೆ ಎಷ್ಟು ಕೇಳಿದ್ರೆ ನಾನು ಹೋಗಿ ನಮ್ಗೊಂದ್ ತಲೆಯಲ್ಲಿ ಇರುತ್ತಲ್ಲ, ಸ್ಕ್ರಾಚ್ ಮಾಡಿದ್ರೆ ಕಾರ್ಡ್ ಅನ್ನ ಎಷ್ಟು ಡಿಜಿಟ್ಸ್ ಆದ್ರೂ ನಾವ್ ಹಾಕ್ಬೋದು, ಅಷ್ಟು ಅಕೌಂಟ್ ಅಲ್ಲಿ ದುಡ್ಡು ಇರ್ಬೇಕು ಅನ್ನೋ ಕಾನ್ಸೆಪ್ಟ್ ಇರುತ್ತಲ್ಲ. ಸೊ ಅದು ನನಗೆ ಇದ್ದಿತ್ತು. ಆದ್ರೆ ಈಗ ಆಫ್ಟರ್ ಸಂಯಮ ಹೇಗ್ ಅನ್ಸ್ತಿದೆ ಅಂದ್ರೆ, ಆ ಒಂದು ಸ್ಪೇಸ್ ಕ್ರಿಯೇಟ್ ಆಗ್ಬಿಟ್ಟಿದೆ. ಒಂದು ಮನಸ್ಸಲ್ಲಿ ಒಂದು ಎಂಟಿ ಸ್ಪೇಸ್. ಯಾರಿದ್ರು ಯಾರಿಲ್ದೆ ಹೋದ್ರು, ಹಣ ಇದ್ರು ಹಣ ಇಲ್ದೆ ಹೋದ್ರು, ಆ ಒಂದು ನಿತ್ಯ ನಿರಂತರವಾಗಿ ನಾವಿರ್ತೀವಿ, ಆ ಶಿವನೊಟ್ಟಿಗೆ ನಾವಿರ್ತೀವಿ, ಪ್ರಕೃತಿಯೊಟ್ಟಿಗೆ ನಾವಿರ್ತೀವಿ ಅನ್ನುವಂತ ಒಂದು ಮನಸ್ಥಿತಿ ನನ್ಗೆ ಈಗ ಸಿಕ್ತು. ನನ್ ಬಹಳ ಜನಕ್ಕೆ ನಾನು 14ನೇ ತಾರೀಕು ಆಗೋವರೆಗೂ ದುಡ್ಡು ಕೊಡಲ್ಲ ಅಂತ ಮೊದ್ಲೇ ಹೇಳ್ಬಿಟ್ಟಿದ್ದೆ. ಏನು ಇರ್ಲಾರದ್ದು ಒಂದು ಹೊಸಾದ್ ಮಾಡ್ತಿದ್ಯಾ ಅಂತ ಬೈಸ್ಕೊಂಡಿದ್ದು ಇದೆ. ಆದ್ರೆ ಆ ದುಡ್ಡನ್ನ ಹ್ಯಾಂಡಲ್ ಮಾಡ್ತಿಲ್ಲ, ಹಾರ್ಡ್ ಕ್ಯಾಶ್ ಅನ್ನ ಅನ್ನುವಾಗ ಸಿಗುವಂತ ಒಂದು ತೃಪ್ತಿ, ಅದು ಹೇಳ್ಲಿಕ್ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ನನಗೆ ಸಿಕ್ತು. ಆಮೇಲೆ ಇನ್ನೊಂದು ವಿಷಯ ನಾನು ಹೇಳಲೇಬೇಕು. ಹೋದ ಶುಕ್ರವಾರ, ಇವತ್ತಿಗೆ ಒಂದು ವಾರದ ಹಿಂದೆ ನಮ್ಗೆ ಮೇರುಗಳು ನಮ್ಗೆ ಮನೆಗ್ ಬಂದು ತಲುಪ್ತು. ಶ್ರೀಚಕ್ರ ನಮ್ಗೆ ಪಾರ್ಸಲ್ ಬ್ಯಾಂಗ್ಳೂರಿಗೆ ಬಂತು. ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಮ್ಮ ಒಬ್ಬ ಪಾರ್ಟಿಸಿಪೆಂಟ್ ಹೇಳಿದ್ವಿ, ಅವ್ರಿಗೆ ಬಂದು ಕಲೆಕ್ಟ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಸೊ ನಾನು ಮತ್ತೆ ಗೀತಾಲಕ್ಷ್ಮಿ ಅವರು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿ ಮಧ್ಯಾಹ್ನ 1 ಗಂಟೆಗೆ ಇಲ್ಲಿಂದ ಹೊರಟೆ. ಹೋಗೋ ಅವಸರದಲ್ಲಿ ನಾನೇನ್ ಮಾಡ್ಬಿಟ್ಟೆ, ಗಾಡಿ ಕೀಯನ್ನ ಗಾಡಿಯಲ್ಲೇ ಬಿಟ್ಟು ಬೆಂಗಳೂರಿಗೆ ಹೊರಟೋದೆ. ನನ್ ಗಾಡಿ ಪಾರ್ಕ್ ಮಾಡಿದ್ದು ಬಸ್ ಸ್ಟ್ಯಾಂಡ್ ಅಲ್ಲಿ, ತುಂಬಾನೇ ಜಾಸ್ತಿ ಜನ ಓಡಾಡೋ ಜಾಗದಲ್ಲಿ. ಕೀ ಇದೆ ಗಾಡಿಯಲ್ಲಿ, ತಗೊಂಡ್ ಹೋಗಿದ್ರೆ ಯಾರು ಕೇಳೋರಿರ್ಲಿಲ್ಲ. ಆದ್ರೆ ಅದೃಷ್ಟ ಏನು ಅಂತಂದ್ರೆ, ಇದು ನನ್ಗೆ ಫೀಲ್ ಆದದ್ದು, ನಂದು ಅಂತ ನನ್ ಜೊತೆಲಿ ಇರ್ಬೇಕಾಗಿದ್ರೆ ಅದು ಯಾರೂ ಬಂದು ಕಸಿಯಕ್ಕಾಗಲ್ಲ ಅನ್ನೋದಕ್ಕೆ ಒಂದು ಜೀವಂತ ಎಕ್ಸಾಂಪಲ್ ಆಯ್ತು. ಅವತ್ ನನ್ ಕೀ ಕಳೆದೋಗಿದೆ ಅಂತ ನಾ ಗಾಬರಿ ಪಡ್ತಿದ್ದೀನಿ. ಆದ್ರೆ ಆ ಕೀ ಅನ್ನು ತೆಕ್ಕೊಂಡು ಯಾರೋ ಒಬ್ರು ಶಾಪ್ ಅಲ್ಲಿ ಇಟ್ಕೊಂಡಿದ್ರು. ಅವ್ರ ಶಾಪ್ ಮುಚ್ಬಿಟ್ಟಿತ್ತು. ನಾನು ವಾಪಸ್ ಬಂದ್ ನೋಡಿದಾಗ ಗಾಡಿನೂ ಅಲ್ಲೇ ಇತ್ತು, ಕೀ ಅವ್ರ ಹತ್ರ ಇತ್ತು, ಆದ್ರೆ ಆ ಶಾಪ್ ಮುಚ್ಚಿತ್ತು. ಮರುದಿವಸ ಬೆಳಿಗ್ಗೆ ನಾನು ಹೋಗಿ ಮತ್ತೆ ಅಪ್ರೋಚ್ ಮಾಡಿದಾಗ ಅವ್ರು ನನಗೆ ಆ ಕೀ ಅನ್ನು ಕೊಟ್ರು. ಆಮೇಲೆ ನನ್ ಗಾಡಿನ ತಗೊಂಡ್ಬರೋದಾಯ್ತು. ಆದ್ರೆ ಅದಕ್ಕೆಲ್ಲ ಕಾರಣ ಏನು ಅಂತಂದ್ರೆ, ಶ್ರೀಚಕ್ರ ನಮ್ಮ ಮನೆಗ್ ಬರ್ತಿದೆ, ಆದ್ರಿಂದಾಗಿ ನನಗೆ ಬರೋಂತ ತೊಂದ್ರೆ, ಗಾಡಿ ಕಳೆದೋಗಿದ್ರೆ ನನ್ಗೆ ಇವತ್ತಿನ ದಿನಕ್ಕೆ ನಾನು ಹೊಸ ಗಾಡಿ ಕೊಡ್ಬೇಕು ಅಂದ್ರೆ 1 ಲಕ್ಷ ಬೇಕೇ ಬೇಕು ನನಗೆ. ಆದ್ರೆ ಆ ತರದ್ ಏನೂ ಸಮಸ್ಯೆ ಆಗದೆ ಹೇಗೆ ನಮ್ಗೆ ನಮ್ಮ ಸುತ್ತ ಒಂದು ರಕ್ಷಣಾ ಕವಚದ ತರ ಕೆಲಸ ಮಾಡತ್ತೆ ಅನ್ನೋದು, ಪರಿಸರ, ಲಕ್ಷ್ಮಿ ಕಾನ್ಶಿಯಸ್ನೆಸ್ ನಮ್ಮಲ್ಲಿ ಹೇಗೆ ನಾವು ಆ ಚೈತನ್ಯ ಸ್ಥಿತಿಗೆ ನಾವು ಹೇಗೆ ತಲುಪ್ತೀವಿ ಅನ್ನೋದು ನನಗೆ ಲಕ್ಷ್ಮಿ ಸಂಯಮ ಮಾಡಿದ್ಮೇಲೆ ಅರ್ಥ ಆಯ್ತು. ಆಮೇಲೆ ನಾನು ಲಲಿತಾ ಸಹಸ್ರನಾಮ ಮತ್ತೆ ಸೌಂದರ್ಯ ಲಹರಿನ ನಾನು ರೆಗ್ಯುಲರ್ ಆಗಿ ಹೇಳ್ಕೊತೀನಿ. ಹೇಳ್ಕೊಳ್ಳುವಾಗ ನನಗೆ ಶ್ರೀಚಕ್ರ ರೂಪಿಣಿ ದೇವಿ ನಮ್ಮ ಮನೆಗೆ ಬಂದಾಗ ಶುಕ್ರವಾರ ನನಗೆ ಅಷ್ಟಿಷ್ಟ ಆನಂದ ಆಗ್ಲಿಲ್ಲ. ನನ್ಗದು ಅವತ್ ಹೇಳ್ತಾ ಇದ್ದೀನಿ, ನನಗೆ ಕಣ್ಣಲ್ಲಿ ನೀರ್ ಬರ್ತಾನೇ ಇದೆ. ಪೂರ್ಣ ಸೌಂದರ್ಯ ಲಹರಿ ಹೇಳೋವರೆಗೂ ನನಗೆ ಕಣ್ಣಲ್ಲಿ ನೀರ್ ಹರಿತಾನೆ ಇತ್ತು. ಅಷ್ಟ್ರ ಮಟ್ಟಿಗೆ ನನಗೆ ಖುಷಿ ಸಂತೋಷದಲ್ಲಿ ನಾನು ಅವತ್ತು ಅರ್ಚನೆ ಪೂಜೆ ಮಾಡಿದ್ದಾಯ್ತು. ಸಾಯಂಕಾಲ ನನ್ ಮನೆಗ್ ತಗೊಂಡ್ ಬಂದಾಗ 8:30, ಅಡಿಗೆ ಎಲ್ಲ ಮಾಡಿ ಮುಗಿಸ್ಕೊಂಡು 9:30 10:30 ನಾನು ಪೂಜೆ ಮಾಡ್ಕೊಂಡು ಮಲಗಿದ್ದಾಗಿತ್ತು ಅವತ್ತು. ಅದ್ಭುತ ಅದು. ಮತ್ತೆ ಇನ್ನೊಂದು ಮಾತಿಲ್ಲ ನಮಗೆ, ಅದನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅನ್ನೋದ್ರ ಬದಲು ನಾನು ಎಲ್ರಿಗೂ ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನಾವು ಏನೇನೋ ಕಳಿತೀವಿ. ಪ್ರತಿಯೊಬ್ರು ಈ ಲಕ್ಷ್ಮಿ ಸಂಯಮವನ್ನ ಮಾಡಿದ್ರೆ ಅವರಿಗೆ ಲಕ್ಷ್ಮಿ ಕಾನ್ಶಿಯಸ್ನೆಸ್ ಬರುತ್ತೆ. ಬದುಕು ಬರೀ ಸುಮ್ನೆ ಉಸಿರಾಡ್ತಿದೀವಿ, ಊಟ ಮಾಡ್ತಿದೀವಿ, ನಮ್ಮ ಕೈ ಕಾಲು ಆಡಿಸ್ತಿದೀವಿ, ನಾವೇನೋ ಅಚೀವ್ ಮಾಡ್ತಿದೀವಿ ಅಂತ ಬದುಕೋದ್ರ ಬದಲು ನಾವು ಚೈತನ್ಯವಂತರಾಗಿ ಬದುಕಬೇಕು. ಹಾಗಾಗಿ ಎಲ್ರೂ ಹಿಂದೂ ಚೈತನ್ಯಂಗೆ ಬನ್ನಿ ಅಂತ. ಮೊದಲನೇ ಹಂತದಲ್ಲಿ ನಮ್ಮ ದೇಹ ಶುದ್ಧಿ ಆಗತ್ತೆ, ಮನಸ್ ಶುದ್ಧಿ ಆಗತ್ತೆ. ನಾವ್ ಹೀಗೆ 2ನೇ ಹಂತ 3ನೇ ಹಂತ ಹೀಗೆ ನಾವು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡ್ತಾ ಇರುವಾಗ ಕಂಪ್ಲೀಟ್ ಆಗಿ ನಮ್ಮ ಶುದ್ಧೀಕರಣದ ಲೆವೆಲ್ ಎಲ್ಲಿಗೆ ಹೋಗುತ್ತೆ ಅಂತಂದ್ರೆ,
ನಾವು ಸದಾ ಚೈತನ್ಯರಾಗಿರ್ಲಿಕ್ಕೆ ಪ್ರಾರಂಭಿಸ್ತೀವಿ. ಅಂದ್ರೆ ನಾವು ಮಿಥ್ಯದಲ್ಲಿ ಬದುಕೋದಿಲ್ಲ ಅಂತ. ಮಿಥ್ಯದಲ್ಲಿ ಬದುಕದೆ ನಾವು ಎಟರ್ನಲ್ ಟ್ರೂತ್ ಕಡೆಗೆ ಹೊರಡ್ತೀವಿ. ಅಂದ್ರೆ ನಿತ್ಯ ಸತ್ಯದ ಕಡೆಗೆ ನಾವು ಹೊರಡ್ತೀವಿ ಅನ್ನೋದು ನನಗೆ ಅನುಭವ ಆದಂಥದ್ದು. ಇದು ಅತ್ಯದ್ಭುತ. ಮತ್ತೆ ಇದಕ್ಕೆ ಇನ್ನೊಂದು ಮಾತಿಲ್ಲ. ಆಮೇಲೆ ನನ್ನೊಳಗೆ ಬಹಳಷ್ಟು ಬದಲಾವಣೆಗಳಾಗಿದೆ. ಮೊದ್ಲು ಭಯ ಆಗೋದು. ದುಡ್ಡಿಲ್ಲ ಅಂದ್ರೆ ಹೇಗೆ? ದುಡ್ಡಿಲ್ದೆ ಹೋದ್ರೆ ಹೇಗ್ ನಡೆಯುತ್ತೋ ಅನ್ಸೋದು. ಆದ್ರೆ ಈಗ ಏನ್ ಇಲ್ದೆ ಹೋದ್ರು ನಡೀತದೆ. ಆ ಕಾನ್ಶಿಯಸ್ನೆಸ್ ಇದೆಯಲ್ಲ, ನನ್ಗೆ ಎಲ್ಲಾದ್ರೂ ದೇವ್ರು ಬಂದ್ ನನಗೆ ಸಹಾಯ ಮಾಡ್ತಾರೆ ಅನ್ನೋ ಒಂದು ಧೈರ್ಯ ನನ್ಗೆ ಬಂದಿದೆ. ಆ ಧೈರ್ಯ ನನಗೆ ಕೊಟ್ಟಂತ ಗುರುಗಳಿಗೆ ಮತ್ತೆ ಅವ್ರು ಡಿಸೈನ್ ಮಾಡುವಂತ ಕಾರ್ಯಕ್ರಮಗಳು ಹಾಗೆ ಇರ್ತದೆ. ನಾನು ಪ್ರತಿ ಸಾರಿ ಕಾಯ್ತಾ ಇರ್ತೀನಿ ವಾಟ್ಸ್ ನೆಕ್ಸ್ಟ್ ಅಂತ. ನೆಕ್ಸ್ಟ್ ಯಾವ ಹೊಸ ಒಂದು ಮುಂದಿನ ಚೈತನ್ಯ ಸ್ಥಿತಿಯ ಒಂದು ಕಾರ್ಯಕ್ರಮನ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಾನು ಯಾವಾಗ್ಲೂ ಕಾತುರವಾಗಿ ಕಾಯ್ತಾ ಇರ್ತೀನಿ. ಅದನ್ನ ಹೇಳಿದಾಗ ನಮ್ಗೆ ಹೀಗೆ ನಾವೆಲ್ಲ ಚೈತನ್ಯವಂತರಾಗಿ ಬದುಕ್ಲಿಕ್ಕೆ, ನಾವೆಲ್ಲ ಹಿಂದೂಗಳು ಚೈತನ್ಯವಂತರಾಗ್ಲಿಕ್ಕೆ ನಮ್ಗೆ ಹಿಂದೂ ಚೈತನ್ಯ ಬೇಕು. ನಾರ್ಮಲಿ ನಾನು ಎಲ್ಲ ಬೇರೆ ಬೇರೆ ಸ್ಪಿರಿಚುವಲ್ ಆರ್ಗನೈಸೇಷನ್ಸ್ ಅಲ್ಲಿ ನಾನು ನೋಡಿದೀನಿ, ಬಹಳ ಜನ ಹೇಳ್ತಿರ್ತಾರೆ ಸಂಸಾರದಿಂದ ದೂರ ಹೋಗುವಂತ ಮಾಡೋದು ಸ್ಪಿರಿಚುಯಾಲಿಟಿ ಅಂತ ತಲೆಯಲ್ಲಿ ಎಲ್ರಿಗೂ. ಆದ್ರೆ ಇಲ್ಲಿ ನಮಗೆ ಇರುವಂತ ಪಾತ್ರಗಳನ್ನ ಹೇಗೆ ನಾವು ನಿಭಾಯಿಸಿ ಚೈತನ್ಯವಂತರಾಗ್ಬೇಕು ಅನ್ನೋದನ್ನ ಹೇಳ್ಕೊಡುವಂತ ವಿಶೇಷ ಅದ್ಭುತ ಕಾರ್ಯಕ್ರಮಗಳಂದ್ರೆ ನಮ್ಮ ಹಿಂದೂ ಚೈತನ್ಯದಲ್ಲಿ ಮಾತ್ರ ಡಿಸೈನ್ ಆಗುತ್ತೆ. ನೀ ಏನೇ ಮಾಡ್ತಿರು, ನಿನ್ ಕಾರ್ಯಕ್ರಮಗಳು, ನಿನ್ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ನೀನು ನಿನ್ನ ಚೈತನ್ಯ ಸ್ಥಿತಿಯನ್ನ ತಲುಪೋದು ಹೇಗೆ? ನೀನ್ ಇರುವಂತ ಕಾಯಕದಿಂದನೇ ನಿನ್ನ ಚೈತನ್ಯಕ್ಕೆ ಹೇಗೆ ನಿನ್ನನ್ನ ನೀನು ಅಪ್ಗ್ರೇಡ್ ಮಾಡ್ಕೋಬಹುದು ಅನ್ನೋದಕ್ಕೆ ಕಾರ್ಯಕ್ರಮಗಳ ಡಿಸೈನ್ ಆಗುವಂತ ಒಂದು ವೇದಿಕೆ ಅಂದ್ರೆ ಅದು ಪರಮಶಿವನ ದಯೆಯಿಂದ ತಯಾರಾಗ್ತಿರುವಂತ ಒಂದು ಕಾರ್ಯಕ್ರಮಗಳು. ಅದು ಹಿಂದೂ ಚೈತನ್ಯಂ ಅಂತ ನಾವ್ ಹೇಳ್ಬೋದು. ಮತ್ತೆ ನನ್ಗೆ ಇನ್ನೇನಿಲ್ಲ, ಗುರುಗಳಿಗೆ ನಾನ್ ಪ್ರತಿ ಸಾರಿ ನಾನ್ ನೆನೆಸ್ಕೊಂಡಾಗ್ಲೂ ಗುರುಗಳಿಗೆ ಒಂದ್ ನಮಸ್ಕಾರ ಹಾಕೊಂಡು, ಅವ್ರ ಪಾದಕ್ಕೊಂದ್ ನಮಸ್ಕಾರ ಹಾಕೊಂಡು ನಾನ್ ಕೆಲಸ ಶುರು ಮಾಡ್ತೇನೆ. ನಾನು ಅನ್ಕೊಂಡದ್ದು ಕಿಂತ ಯಾವಾಗ್ಲೂ ನನ್ಗೆ ಏನ್ ಅನ್ಕೊಂಡ್ ಹೋಗ್ತೀನೋ ಅದಕ್ಕಿಂತ ಕಡಿಮೆ ಅಂತೂ ಯಾವಾಗ್ಲೂ ಆಗಿರಲ್ಲ. ನಾನು ಏನ್ ಅನ್ಕೊಂಡ್ ಹೋಗಿರ್ತೀನೋ ಅದಕ್ಕಿಂತ ಒಂದ್ ಹೆಜ್ಜೆ ಹೆಚ್ಚಾಗಿರುತ್ತೆ. ಒಂದು ವಿಶೇಷ ಅನುಭವಗಳು, ವಿಶೇಷ ರೀತಿಯ ನನಗೆ ಲಾಭಗಳು ಆಗಿದೆ. ಆಮೇಲೆ ಈಗ ನನ್ನ ಆರೋಗ್ಯ ಸ್ಥಿತಿನೂ ತುಂಬಾ ಚೆನ್ನಾಗಿ ಬದಲಾಗಿದೆ. ಮೊದಲ್ನ ಹಾಗಿಲ್ಲ. ನನ್ ಥೈರಾಯ್ಡ್ ಇತ್ತು, ಅದು ಕಡಿಮೆ ಆಗಿದೆ ನಿರಾಹಾರ ಸಂಯಮ ಮಾಡಿದ ನಂತರ. ಪ್ರಾಣ ಸಂಯಮದ ಟೆಕ್ನಿಕ್ ಇಂದ ನನಗೆ ಉಸಿರಾಟದ, ನನಗೆ ಮಾಡರೇಟ್ ಅಸ್ತಮಾ ಇದೆ ಅಂತ ಹೇಳಿದ್ರು. ಇಂಥ ಅಸ್ತಮಾ ಇರೋ ಪೇಷಂಟ್ ನಾನು ಆ ಪ್ರಯಾಗ್ರಾಜ್ ಅಲ್ಲಿ 10 ದಿನ ಉಳಿದ್ ಬಂದೆ. ನನ್ಗನ್ನಿಸ್ತು ಅಲ್ಲೇ ಇದ್ದು ಬದುಕ್ ಬಂದಿದ್ದೀನಿ ಅಂದ್ರೆ ನಾನು ಇನ್ನು ಬದುಕ್ ಬಿಡ್ತೀನಿ, ಇನ್ನೇನ್ ಪ್ರಾಬ್ಲಮ್ ಆಗಲ್ಲ ನನಗೆ ಅಂತ. ಅಲ್ಲಿ ತುಂಬಾ ಕಡಿಮೆ ಟೆಂಪರೇಚರ್ ಇರೋದು. ನಾನೇನು ಈ ಮೆಡಿಸಿನ್ಸ್ ಏನು ಬಳಸಲ್ಲ. ಆದ್ರೆ ಅವ್ರು ಟೆಸ್ಟ್ ಮಾಡಿ ಡಾಕ್ಟರ್ ಹೇಳಿದ್ದು ನಿನ್ಗೆ ಮಾಡರೇಟ್ ಅಸ್ತಮಾ ಇದೆ ಅಂತ. ಆದ್ರೆ ನಾನು ಯಾವತ್ತೂ ಬಳಸಿಲ್ಲ ಇವತ್ತಿನವರೆಗೂ. ಈಗ ಹೋಗಿ ಟೆಸ್ಟ್ ಮಾಡಿ ನೋಡ್ಬೇಕು ಏನ್ ಹೇಳ್ತಾರೆ ಅದೇ ಡಾಕ್ಟರ್ಗಳು ಅಂತ. ಆದ್ರೆ ಟೆಸ್ಟ್ ಮಾಡಿಸ್ಬೇಕು ಅಂತ ಕೂಡ ನನ್ಗೆ ಅನಿಸ್ತಿಲ್ಲ. ಯಾಕಂದ್ರೆ ನಾನು ಆರಾಮಾಗಿದ್ದೀನಿ ಅನ್ನೋ ಕಾನ್ಶಿಯಸ್ನೆಸ್, ಆ ಚೈತನ್ಯ ಸ್ಥಿತಿ ನನ್ನೊಳಗೆ ಬಂದಿದೆ. ಇಂಥ ಒಂದು ಇಂಥ ಎಲ್ಲ ಹಿಂದೂಗಳನ್ನ ಚೈತನ್ಯವಂತರಾಗಿ ಮಾಡುವಂತ ಕಾರ್ಯಕ್ರಮವನ್ನ ತಮ್ಮ ಜೀವನದ ಧ್ಯೇಯ ಅಂತ ಅನ್ಕೊಂಡು ನಡೆಸ್ತಿರುವಂತ ಚೈತನ್ಯ ಗುರುಗಳಿಗೆ ತುಂಬು ಹೃದಯದ ನಮಸ್ಕಾರಗಳನ್ನ ನಾನು ಹೇಳ್ತೇನೆ. ನಾನು ಇಷ್ಟೇ ಹೇಳಬಲ್ಲೆ, ನಾವು ಯಾರ ಋಣನಾದ್ರೂ ತೀರಿಸ್ಬೋದು, ಆದ್ರೆ ತಾಯಿ ಮತ್ತು ಗುರುವಿನ ಋಣ ನಾವು ಅಷ್ಟು ಈ ಜನ್ಮಕ್ಕೆ ತೀರಿಸ್ತೀವಿ ಅಂತ ಅನ್ಕೊಳ್ಳಿಕ್ ಸಾಧ್ಯ ಇಲ್ಲ. ಹಾಗಾಗಿ ನಾನು ಯಾವಾಗ್ಲೂ ಋಣಿಯಾಗಿರ್ತೀನಿ. ನಮ್ಮ ಸೇವೆ, ನನ್ನ ಕಡೆಯಿಂದ ಆಗ್ಬೋದಾದಂತ ಎಲ್ಲ ಸೇವೆಗಳನ್ನ ನಾವು ಪರಮಶಿವ ಗುರುಗಳ ಒಂದು ರೂಪದಲ್ಲಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ ಮಾತಿಗೆ ವಿರಾಮವನ್ನು ಕೊಡ್ತೇನೆ.